ಹನುಮ ಧ್ವಜವನ್ನ ಕೆಳಗೆ ಇಳಿಸಿದ್ದಕ್ಕೆ ಮಂಡ್ಯದ ಕೆರೆಗೋಡು ಸದ್ಯ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ನನ್ನ ಜೊತೆ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದಂತಹ ಡಾಕ್ಟರ್ ಇಂದ್ರೇಶ್ ಕುಮಾರ್ ಅವರಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಿಜೆಪಿ ಅವರು ಈಗ ಕರೆ ಕೊಟ್ಟಿದ್ದೀರಿ ಕೆರೆಗೋಡೆಯಿಂದ ಮಂಡ್ಯದ ಡಿಸಿ ಕಚೇರಿವರೆಗೆ, ಯಾವ ಉದ್ದೇಶಕ್ಕೆ ಸರ್? ಈಗ ತಮ್ಗೆಲ್ಲ ಗೊತ್ತು, ಇದೇ ಗ್ರಾಮದಲ್ಲಿ ಗ್ರಾಮಸ್ಥರುಗಳು ಗ್ರಾಮ ಪಂಚಾಯತಿಲಿ ಒಂದು ರೆಸಲ್ಯೂಷನ್ ಮಾಡಿ ಅವ್ರದೇ ಸ್ವಂತ ದುಡ್ಡು ಖರ್ಚಲ್ಲಿ ಒಂದು ಧ್ವಜಸ್ತಂಭ ಮಾಡಿ, ಅದರಲ್ಲೂ ಅರ್ಜುನ ಸತ್ತಿದ್ದಕ್ಕೆ ಅರ್ಜುನ ಸ್ತಂಭ ಅಂತ ಹೆಸರಿಟ್ಟು ಅದಕ್ಕೆ ಏನು ಧ್ವಜನ ಆರಿಸಿದ್ರು. ಆ ಹನುಮ ಧ್ವಜನ ಇಳಿಸಿ ರಾತ್ರೋರಾತ್ರಿ ಕಳ್ಳರ ತರ ಬಂದು ಮಧ್ಯರಾತ್ರಿನಲ್ಲಿ ಹನುಮ ಧ್ವಜನ ಇಳಿಸಿ ಇವತ್ತು ನಿನ್ನೆ ರಾಷ್ಟ್ರಧ್ವಜನ ಆರಿಸಿದ್ದಾರೆ. ಮೊದ್ಲಿಂದನೂ ನೀವು ರಾಮ ಸೇತುವೆ ಸ್ಟಾರ್ಟ್ ಆಗಿಂದನೂ ಇಲ್ಲಿ ತನಕನೂ ಕಾಂಗ್ರೆಸ್ ಹಿಂದೂ ವಿರೋಧಿಯಿಂದ ಪ್ರತಿ ಸರಿ ಪ್ರೂವ್ ಮಾಡ್ಕೊಂಡು ಬಂದಿದೆ. ಅದ್ರ ಮುಂದುವರೆದ ಭಾಗ ಇವತ್ತು ಏನು ಇದೇ ತಿಂಗಳು 22ನೇ ತಾರೀಕು ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆ ಆಯ್ತೋ ಅದನ್ನ ನೋಡಿ ಸಿದ್ದರಾಮಯ್ಯರ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ತಡ್ಕೊಳಕ್ ಆಗ್ತಿಲ್ಲ. ಈ ಸ್ಥಳೀಯ ಶಾಸಕರ ಒಂದು ಚಿತಾವಣೆಯಿಂದ ಇವತ್ತು ಈ ಧ್ವಜವನ್ನ ಇಳಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಏನ್ ಅದೇ ಹನುಮ ಧ್ವಜ ಅಲ್ಲಿತ್ತೋ ಅದು ಆರ್ಸೋ ತನಕ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಇವತ್ತು ಇಲ್ಲಿಯ ಗ್ರಾಮಸ್ಥರು, ಕೆರಗೋಡಿನ ಗ್ರಾಮಸ್ಥರು ನಾವೆಲ್ಲರೂ ನಿನ್ನೆ ನೋಡ್ಬೇಕಿತ್ತು, ಇಲ್ಲೆಲ್ಲ ಮಹಿಳೆಯರು ಅಳ್ತಾ ಇದ್ರು, ನಿನ್ನೆ ಲಾಠಿ ಚಾರ್ಜ್ ಆಯ್ತು. ಹಂಗಾಗಿ ಎಲ್ಲಾ ಸ್ಥಳೀಯರು DCFSಗೆ ಹೋಗ್ತಾ ಇದಾರೆ. ಅವ್ರ ಜೊತೆಗೆ ನಾವು ಕೈ ಜೋಡಿಸಿ ಬೆಂಬಲ ಕೊಡ್ತಾ ಇದೀವಿ. ಒಂದಷ್ಟು ಭರವಸೆಗಳನ್ನ ನೀಡಲಾಯ್ತು ಸರ್, ಈ ರೀತಿ ಮುಂದಿನ ದಿನಗಳಲ್ಲಿ ಅಗತ್ಯ ಕ್ರಮ ಕೈಗೊಳ್ತೀವಿ ಅಂತಲ್ಲ, ಅಷ್ಟಾದ್ರೂ ಕೂಡ ಪ್ರತಿಭಟನೆಗೆ ಕೈ ಹಾಕಿದ್ ಯಾಕೆ ಅಂತ ಅಲ್ಲ, ಏನು ಅಗತ್ಯ ಕ್ರಮಗಳಿಲ್ಲ. ಇದು ನೇರವಾಗಿ ಬಂದು ಜಿಲ್ಲಾಡಳಿತ ಮಧ್ಯಾಹ್ನ ಮಠ ಮಧ್ಯಾಹ್ನದಲ್ಲಿ ರಾಷ್ಟ್ರಧ್ವಜ ಆರಿಸುವಂತ ಔಚಿತ್ಯ ಏನಿತ್ತು, ನಾವೇ 26ನೇ ತಾರೀಕು ಗ್ರಾಮಸ್ಥರೆಲ್ಲ ಸೇರಿ ಗಣರಾಜ್ಯೋತ್ಸವ ದಿನ ರಾಷ್ಟ್ರಧ್ವಜ ಆರಿಸಿದ್ದಾರೆ. ಒಂದು ಫ್ಲಾಗ್ ರೂಲ್ ಅಂತ ಇರುತ್ತೆ. ಆ ಫ್ಲಾಗ್ ರೂಲ್ ಮಿನಿಮಮ್ ಒಂದು ಜನಗಣಮನ ಆಡಿಲ್ಲ ಅಥವಾ ಅಲ್ಲಿ ಒಂದು ಇಡೀ ಅವರೇ ಶೂಸ್ ಹಾಕೊಂಡು ಆರಿಸಿರೋದಂತ ಆಗ್ಬೋದು. ರಾಷ್ಟ್ರಧ್ವಜಕ್ಕೆ ಏನೇನು ಅಪಮಾನ ಮಾಡಬೇಕು ಅಷ್ಟು ಅಪಮಾನವನ್ನು ಜಿಲ್ಲಾಡಳಿತದಿಂದ ಆಗಿದೆ. ಅದ್ರ ವಿರುದ್ಧ ನಮ್ಮ ಪ್ರತಿಭಟನೆ ಇದೆ. ನಿಮ್ಮ ಆಗ್ರಹ ಏನ್ ಸರ್? ಬಿಜೆಪಿ ಸ್ಟ್ಯಾಂಡ್ ಏನು? ಅಲ್ಲ, ಏನಿಲ್ಲ. ನೀವು ಯಾವುದೋ ಒಂದು ಊರ್ನ ಧ್ವಜವನ್ನ ಕಿತ್ತಾಕಿದ್ರೆ ಇವತ್ತು 60,000 ಹಳ್ಳಿಗಳಲ್ಲಿ ಮನೆ ಮೇಲೆ ಹಾರಾಡ್ತಾರೋ ಹನುಮ ಧ್ವಜನ ಇಳ್ಸಕ್ಕಾಗಲ್ಲ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಲಕ್ಷಾಂತರ ಮನೆಗಳಲ್ಲಿ ಇವತ್ತಿಂದ ಅಭಿಯಾನ ಸ್ಟಾರ್ಟ್ ಆಗುತ್ತೆ. ಖಂಡಿತ ಮುಂದಿನ ದಿವಸಗಳಲ್ಲಿ ಹನುಮ ಧ್ವಜ ಪ್ರತಿ ಮನೆಯಲ್ಲೂ ಹಾರಾಡುತ್ತೆ. ಪಾದಯಾತ್ರೆ ಮುಗಿಯುತ್ತೆ ಸರ್, ಬಟ್ ಇಲ್ಲಿ ಕತೆ ಏನು ಅಂತ ಅದನ್ನ ನಾವು ಹನುಮ ಧ್ವಜ ಇಲ್ಲಿ ಆಗೋವರೆಗೂ ಕೂಡ ನಾವು ಒಂದು ಆಂದೋಲನ ರೀತಿ ತಗೊಂತೀವಿ. ಯಾವುದೇ ಕಾರಣಕ್ಕೂ ಕೈ ಬಿಡುವಂತ ಪ್ರಶ್ನೆ ಇಲ್ಲ. ಹನುಮ ಧ್ವಜ ಇಲ್ಲಿ ಆರ್ಬೇಕು, ಮೊದಲೇ ಎಷ್ಟಿತ್ತು ಅಲ್ಲೇನೆ, ಅಲ್ಲಿ ತನಕ ನಮ್ಮ ಹೋರಾಟ ಸದಾ ಖಂಡಿತ ಇದ್ದೇ ಇರುತ್ತೆ. ಇದಿಷ್ಟು ಮೈಸೂರಿನ ಇದು ಮಂಡ್ಯದ ಬಿಜೆಪಿಯ ಜಿಲ್ಲಾಧ್ಯಕ್ಷರಂತ ಡಾಕ್ಟರ್ ಇಂದ್ರೇಶ್ ಕುಮಾರ್ ಅವರ ಮಾತುಗಳು. ಈ ಒಂದು ಸ್ಥಳದಲ್ಲಿ ಹನುಮ ಧ್ವಜವನ್ನ ಮತ್ತೊಮ್ಮೆ ಆರಿಸಿಯೇ ತೀರ್ತೀವಿ. ಈಗಾಗಲೇ ಮಂಡ್ಯ ಜಿಲ್ಲೆಯ 60,000ಕ್ಕೂ ಹೆಚ್ಚು ಹಳ್ಳಿಗಳ ಮನೆಗಳ ಮೇಲೆ ಹನುಮನ ಧ್ವಜವನ್ನ ಹಾರಿಸಲಾಗ್ತಿದೆ. ಆದ್ರೆ ಈ ಸ್ಥಳದಲ್ಲಿ ನಾವು ಧ್ವಜವನ್ನ ಹಾರಿಸಿಯೇ ತೀರ್ತೀವಿ, ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲಿಕ್ಕಿಲ್ಲ ಎಂಬ ಮಾತನ್ನ ಹೇಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಕೆರೆಗೋಡು, ಮಂಡ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.